ಅವರು ನಗ್ನಗ್ತಾ ಕಣ್ಣೀರನ್ನ ಒಳಗಡೆ ಮುಚ್ಚಿಡ್ತಾ ಇದ್ದಾರೆ. ಆದರೆ ಈ ಮಹಾಗುರುಗಳಿಗೆ ಎದ್ದು ನಿಂತು ಒಂದು ಮಹಾನ್ ಚಪ್ಪಾಳೆ. ನಮ್ಮ ಇಡೀ ಸೆಟ್ಟು, ಸಂಗೀತಗಾರರು ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರ ಕಡೆಯಿಂದ ಈ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ಮಹಾಗುರುಗಳಿಗೆ. ಅವಾಗ ಮಾತಲ್ಲಿ ಹೇಳಿದ್ವಿ ನಾವು ಮಹಾಗುರುಗಳಿಗೆ ಒಂದು ಅರ್ಚನೆ ಅಂತ ಹೇಳಿ. VP ಸರ್, ಅರ್ಜುನ್ ಸರ್ ಅದನ್ನ ಪುಷ್ಪಾರ್ಚನೆ ಮೂಲಕ ಮಾಡೇ ಬಿಟ್ರು. ವಾಟ್ ಅ ಮೂಮೆಂಟ್, ವಾಟ್ ಅ ಮೂಮೆಂಟ್. ಇಲ್ಲಿ ಬಂದ ತಕ್ಷಣ ಗುರುಗಳು ಹೇಳಿದ್ರು ಸಾಧನೆ ಪರಮಪದ ಅಂತ. ಆ ಸಾಲನ್ನು ಒಂದೇ ವರ್ಡಲ್ಲಿ ಹೇಳಬೇಕಲ್ಲ, ಅದಕ್ಕೆ ಸಾಧನೆ ಅಂತ ಮಾಡಿದೆ ಅಂತ ಹೇಳಿದ್ರು. ನಾವು ಮಾತಾಡಿದ್ರೆ ತುಂಬ ಚಿಕ್ಕವನಾಗ್ತೀನಿ, ನೀವೇ ಮಾತಾಡಿದ್ದೀವಿ. ನನಗಿದ್ರ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ. ಯಾಕೆಂದರೆ ಅದೆಲ್ಲ ದೊಡ್ಡ ವಿಚಾರಗಳಮ್ಮ. ಅದೆಲ್ಲ ನಮಗೆ ಗೊತ್ತಿದೆ ಅಂದ್ಬಿಟ್ರೆ ದೊಡ್ಡ ಅಪರಾಧ, ದೊಡ್ಡ ಅಪರಾಧ. ಯಾರೋ ಸುಮ್ಮನೆ ಇರದೆ ನಾದಬ್ರಹ್ಮ ಅಂತ ಮಾತಾಡ್ತಿರ್ತೀರಿ ನೀವು ಅದು ಹೇಳಿದಾಗೆಲ್ಲ ನನಗೆ ಭೀಷ್ಮ ಶರಪಂಜರದಲ್ಲಿ ಮಲಗಿದ್ದಂಗೆ ಆಗ್ತಾ ಇರುತ್ತೆ. ಹೌದು, ನಾದಬ್ರಹ್ಮ ತ್ಯಾಗರಾಜ, ನಾದಬ್ರಹ್ಮ ಬಾಕ್, ಇಬ್ಬರೇ ಜಗತ್ತಿನಲ್ಲಿ ನಾದಬ್ರಹ್ಮರು. ಅವನ್ನ ರೀಚ್ ಮಾಡೋಕ್ಕೆ ಇನ್ನೂ ಒಬ್ಬ ಹುಟ್ಟಿಲ್ಲ. ನೀವು ಸುಮ್ಮನೆ ನನ್ನ ನಾದಬ್ರಹ್ಮ ಅಂತ ಸುಮ್ಮನೆ ಫುಟ್ಬಾಲ್ ಥರ ಓದಿತಾ ಇದ್ದಾರೆ. ವಿ ಆರ್ ವೆರಿ 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 ಕಾಮನ್ ಪೀಪಲ್. ನಾವು ಸಂತರು ಅಲ್ಲವೇ ಅಲ್ಲ, ನಾವು ವಸಂತರು ಅಷ್ಟೇ. ಯಾಕೆಂದರೆ ಅದು ದೊಡ್ಡ ಸ್ಥಾನಗಳವೆಲ್ಲ. ನಾವು ವಸಂತರಾಗಿ ಚಿಕ್ಕ ಮಕ್ಕಳ ಥರ ಸಿನಿಮಾ ಹಾಡು, ತಮಾಷೆ ಹಾಡು, ಹೀರೋ ಇಂಟ್ರಡಕ್ಷನ್ ಸಾಂಗು ಅದು ಇದು ಮಾಡುವಂಥ ಸಣ್ಣ ಮ್ಯೂಸಿಕ್ ಡೈರೆಕ್ಟರ್ಗಳು. ನಮ್ಮನ್ನು ಹೋಗಿ ನೀವು ಆ ಸ್ಥಾನಕ್ಕೆ ಏರಿಸ್ಬಿಟ್ರೆ ಕಷ್ಟ. ಈಗ ಇದು ಭಾಳ ಕ್ಲಿಷ್ಟವಾದ ಪರಿಸ್ಥಿತಿ. ಇದು ಒಂದು ವಿದ್ವತ್ತಿಗೆ ಸಂಬಂಧಿಸಿದ ಒಂದು ಗೀತೆ. ಅವ್ರು ಯಾರು ನಮ್ಮನ್ನು ಚೆನ್ನಾಗಿ ರೇಗಿಸ್ಬಿಟ್ರು, ಹಂಗೆ ಮಾಡಬೇಕು ಅಂತ. ಹೌದು, ಹಂಗೆ ಮಾಡಬೇಕಾ, ಟ್ರೈ ಮಾಡ್ತೀವಿ ಅಂತ ಟ್ರೈ ಮಾಡಿದ್ವಿ. ಅಂದರೆ ಈ ಥರದ ಆಲೋಚನೆಗಳನ್ನು ಹೇಳುವಾಗ ಕೇಳೋಕ್ಕೊಬ್ಬರು ಬೇಕಲ್ಲ. ನನ್ನ ಸ್ಟೂಡೆಂಟ್ಸಲ್ಲಿ ಯಾರಿಗೂ ಆಸಕ್ತಿ ಇರಲಿಲ್ಲ. ಒಂದು ಫೈಂಡ್ ಇದಕ್ಕೆ ಏನು ಮಾಡಿದೆ ಉಪಾಯ ಅಂದರೆ, ದಕ್ಷಿಣ ಭಾರತದ ಏಕೈಕ ಮೃದಂಗ ವಿದ್ವಾನ್ ಸೀನಾ ಕುಟಿಯಣ್ಣ, ಒಬ್ಬರೇ ಒಂದು ಸೀನಾ ಕುಟಿಯಣ್ಣ, ಅವ್ರನ್ನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬರೋಕ್ಕೆ ಹೇಳಿ ಒಂದು 5-6 ದಿವಸ ಅವ್ರ ಜೊತೆಲಿ ಮಾತಾಡ್ತಾ ಅವ್ರ ಮಾತಿನ ಓಗದಲ್ಲಿತ್ತು ಏನೋ ಒಂದು. ಆ ಮೊದಲನೇ ವಾಕ್ಯ ತಗೊಂಡೆ, ಸಾಧನೆ ಅನ್ನೋದು ಒಂದೇ ಫ್ರೇಜಲ್ಲಿ ಬಂದ್ಬಿಡ್ಬೇಕು. ವಾಸಿಂಗಣ್ಣ ಅಂದೆ, ಅಂತ ನುಡಿಸಿದ್ರು. ಅದಕ್ಕೆ ತಕ್ಕಂಗೆ ಆಡ್ಬಿಟ್ಟೆ ಅಷ್ಟೇ ನಾನು. ಅದು ಆ ಗುರುವಿಗೆ ಸಲ್ಲೋದು, ನಮಗೆಲ್ಲ. ಆಮೇಲೆ ಡಿಸೈನ್ ಮಾಡಿದ್ದೀವಿ, ಆ ರಾಗ ಈ ರಾಗ ಏನೋ ಮಾಡಿದ್ದೀವಿ, ಅದೆಲ್ಲ ಟೆಕ್ನಿಕಲ್ ಜಾಬು. ಬಟ್ ಆ ಮೊದಲನೇ ಸಾಧನೆ ಅನ್ನುವ ಪದ ಬರಬೇಕಂದ್ರೆ ಅಂಥ ಸಾಧಕರಿಂದನೇ ಪಡೆಯೋಕ್ಕೆ ಸಾಧ್ಯ. ನಾನು ಅದೇ ಮಾಡಿದ್ದೀನಿ, ಅದೇ ಇಲ್ಲಿದೆ ಇವತ್ತು. ಈ ಹೆಣ್ಮಕ್ಳಿಗೆ ಏನು ಆಡಿದ್ರಪ್ಪ, ಆ್ಯಕ್ಚುಲಿ ಚಿತ್ರಮ್ಮ SP ಅವರು ಇದನ್ನು ಹಾಡಿದ್ದಾರೆ. ಈ ಟೋನಾಲಿಟಿ ಅಲ್ಲಿಲ್ಲ, ಆ್ಯಕ್ಚುಲಿ ಅದು ಸಿನಿ ಟೋನಾಲಿಟಿ. ಬಟ್ ಇವತ್ತು ಪರಿಪೂರ್ಣವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಟೋನಾಲಿಟಿ. ವಿಜಯ್ ಹೇಳ್ತಾರೆ, ಕರ್ನಾಟಕ ಸಂಗೀತನ ಒಂದು ಐಡಿಯಾದಲ್ಲಿ ಆಡ್ಬಿಡೋಕ್ಕಾಗಲ್ಲ, ಇಟ್ ಈಸ್ ಇಂಪಾಸಿಬಲ್. ಅದು ಪೂರ್ತಿ ಆ ನಾದಗ್ರಹಕ್ಕೆ ಮೊದಲಿಂದ ಪರಂಪರೆಯಿಂದ ಬಂದ ವಿಷಯ ನಿಮ್ಮ ಹೃದಯದಲ್ಲಿದ್ದರೆ ಮಾತ್ರ ಅದು ಬರೋಕ್ಕೆ ಸಾಧ್ಯ. ಆ ಮೊದಲನೇ ಸಾಲ ಅವರು 4 ಸರಿ ಆಡಿದ್ದಾರೆ. 4 ಸರಿಯೂ ನೀವು ಅಲ್ಲೋಗಿ ಹೆಂಗೆ ಬಂದಿದ್ದೀರಾ ನೀವು. ಗಾಡ್ ಬ್ಲೆಸ್ ಯು ಡಿಯರ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಈ ಹಾಡು ಇಷ್ಟೊಂದು ಶಕ್ತಿಯುತವಾಗಿರೋದಕ್ಕೆ, ಇಷ್ಟೆಲ್ಲ ಚರಿತ್ರೆಯನ್ನು ಅದು ಪ್ರತಿಧ್ವನಿಸೋದಕ್ಕೆ ಕಾರಣರಾದವರು ಆ ಚಿತ್ರದ ನಿರ್ದೇಶಕರು ಸುನಿಲ್ ಕುಮಾರ್ ದೇಸಾಯಿ. ಅವರಷ್ಟು ತೀವ್ರ ಭಾವನೆ ಇರುವ ನಿರ್ದೇಶಕ ಕನ್ನಡದಲ್ಲಿ ಎಲ್ಲೂ ಇರಲಿಲ್ಲ. ಅವರು ಈ ಹಾಡು ಮತ್ತು ಇದರ ಎಷ್ಟೋ ವಿಷಯಗಳನ್ನು ಹುಟ್ಟಾಕೋದಕ್ಕೆ ಅವರೇ ಕಾರಣರಾಗಿದ್ದಾರೆ. ಸುನಿಲ್ ಕುಮಾರ್ ದೇಸಾಯಿ ಸರ್, ಜಿ ಸರಿಗಮಪ್ಪ ನಿಮಗೆ ಹೃದಯ ತುಂಬಿ ಅಭಿನಂದಿಸ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ಮತ್ತೆ ನೀವು ಬರಬೇಕು, ದೊಡ್ಡ ದೊಡ್ಡ ಚಿತ್ರಗಳನ್ನು ನೀವು ನಾಡಿಗೆ ಕೊಡಬೇಕು ಅಂತ ಈ ಮೂಲಕ ಬೇಡ್ಕೋತಾ ಇದ್ದೀನಿ. ಸುನಿಲ್ ಕುಮಾರ್ ದೇಸಾಯಿ ಸರ್, ಥ್ಯಾಂಕ್ ಯು, ವಿ ಲವ್ ಯು. VP ಸರ್, ನನ್ನ ಪ್ರಕಾರ ಸರಿಗಮಪ ಅಲ್ಲ ಸರ್, ಈ ಜನ್ಮದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಇದು ಸರ್, ಅವ್ರಿಗೆ ಮಾಡಿದಂತಹ ಈ ಪುಷ್ಪಾರ್ಚನೆ. ನಿಮ್ಮ ಮಾತುಗಳು ಪ್ಲೀಸ್. ಗೊತ್ತಿಲ್ಲ ಸರ್, ನೀವು ನಾದಬ್ರಹ್ಮನ ವೇದಬ್ರಹ್ಮನ ನಮಗೆ ಗೊತ್ತಿಲ್ಲ ಸರ್. ಆದರೆ
7 ಕೋಟಿ ಕನ್ನಡಿಗರು ನಿಮ್ಮ ಹಾಡನ್ನು ಕೇಳಿದ್ರೆ ಸಂತೋಷ ಪಡ್ತಾರೆ ಸರ್. ಸಂಗೀತದ ರಸವನ್ನು ನಾವು ಉಣಬಡಿಸ್ತಾ ಇದ್ದೀರಾ ಇಷ್ಟು ವರ್ಷಗಳಿಂದ. ಬಹುಶಃ ದೇವರ ಕೆಲಸ ಅದು ಅಂತ ನಾನು ಭಾವಿಸ್ತೇನೆ. ನೀವು ಅವತ್ತು ಬಿತ್ತ ಬೀಜ ಇವತ್ತು ವೃಕ್ಷವಾಗಿ ನಿಂತಿದೆ. ಬರುವ ಇನ್ನೊಂದು 1000 ಪೀಳಿಗೆ ಈ ವೃಕ್ಷದಿಂದ ಫಲವನ್ನು ತೆಗೆದು ಎಂಜಾಯ್ ಮಾಡ್ತಾರೆ, ತಿಂತಾ ಇರ್ತಾರೆ. ವಿಶೇಷ ಏನಂದ್ರೆ ಹಂಸಲೇಖ ಸರ್ ಹಾಕಿರೋ ಈ ವೃಕ್ಷಕ್ಕೆ, ಈ ಬೀಜಕ್ಕೆ ಬಿಸಿಲು ಬಂದರೂ ಬಾಡೋಗಲ್ಲ, ನೀರು ಹಾಕ್ತಿದ್ರು ಬತ್ತೋಗಲ್ಲ. ಇದು ಶಾಶ್ವತವಾಗಿ ಉಳಿದಿರುವಂತಹ ವೃಕ್ಷ. ಈ ವೃಕ್ಷದ ಹಣ್ಣುಗಳನ್ನು ನಾವೆಲ್ಲರೂ ಸೇವಿಸ್ತಾ ಇರ್ತೀವಿ. ಕನ್ನಡದ ಮೇಲೆ ನಿಮಗಿರುವ ಭಕ್ತಿಯಿಂದ ನೀವು ಇಷ್ಟೊಂದು ರಚನೆಗಳನ್ನು ಮಾಡಿದ್ದೀರಾ. ಆ ಭಕ್ತಿ ಪ್ರಿಯರೇ ನಾವೆಲ್ಲರೂ ನಿಮ್ಮ ಹಾಡುಗಳನ್ನು ಹಾಡ್ತಾ ಇರ್ತೀವಿ ಸರ್. ವಿ ಪ್ರಾಮಿಸ್ ವಿ ವಿಲ್ ಕೀಪ್ ಸಿಂಗಿಂಗ್ ಯುವರ್ ಸಾಂಗ್ಸ್ ಟಿಲ್ ದ ಲಾಸ್ಟ್ ಡೇ ಆಫ್ ಅವರ್ ಲೈಫ್ಸ್. ಲವ್ ಯು ಸರ್. ನೀವಿಬ್ಬರು ಅದು ಏನು ಸೊಗಸಾಗಿ ಹಾಡಿದ್ರಿ, ಅಯ್ಯೋ ಏನು ಸೊಗಸಾಗಿ ಹಾಡಿದ್ರಿ. ಅರ್ಜುನ್ ಸರ್, ನಾದ ಬ್ರಹ್ಮಶ್ರೀ ಡಾಕ್ಟರ್ ಹಂಸಲೇಖ ಅವರು ಏನು ಅಂದರೆ ಈ ಹಾಡು ಒಂದ್ಸತಿ ಸೆಟ್ ಮಾಡಿದೆ ಬೆಂಚ್ ಮಾರ್ಕು, ಅದಕ್ಕೆ ಮೇಲೆ ಇನ್ನೊಬ್ಬ ಕೈ ಇಡಕ್ಕೆ ಆಗಬಾರ್ದು ಆ ಲೆವೆಲ್ಗೆ ಕೆಲಸ ಮಾಡಿಟ್ಬಿಟ್ಟಿದ್ರೆ ನಾವು ಏನು ಹೇಳೋಣ ಗುರುಗಳೇ. ಯು ಆರ್ ನೆಕ್ಸ್ಟ್ ಲೆವೆಲ್. ಈ ಹಾಡನ್ನು ನೀವು ಏನು ಮಾತಾಡಲಿ ನಾನು. ಥ್ಯಾಂಕ್ ಯು. ಆ್ಯಂಡ್ ನೀವಿಬ್ಬರು ಎಷ್ಟು ಚೆನ್ನಾಗಿ ಹಾಡಿದ್ರಿ. ನಿಜವಾಗ್ಲೂ ಮನಸಾರ ಹೇಳ್ತೀನಿ, ನನಗೆ ನೀವಿಬ್ಬರು ಹಾಡ್ತಿದ್ದಾಗ ನಿಮ್ಮ ತಂದೆ ವೇದಿಕೆ ಮೇಲೆ ಎಲ್ಲ ಕಡೆ ಕಾಣ್ತಾ ಇದ್ರು. ಚಿಕ್ಕ ವಯಸ್ಸಿಂದ ನಿಮಗೆ ಆ ಸಂಗೀತನ ಯಾವ ಮಟ್ಟಕ್ಕೆ ಹಾಕಿದ್ದಾರೆ ಅಂದರೆ ದಿಗ್ಭ್ರಮೆ ಆಗ್ಬಿಟ್ರಿ. ಇವತ್ತೊಂದು ಅಭಿಷೇಕ ಮಾಡಿಬಿಟ್ರಿ, ಮ್ಯೂಸಿಕ್ಕಿನ ಅಭಿಷೇಕ ಇಲ್ಲಿ ನಡೀತಾ ಇತ್ತು. ಮಾತಿಗೂ ಮೀರಿದ್ದು ಪರ್ಫಾರ್ಮೆನ್ಸು. ನಿಮ್ಮಿಬ್ಬರಿಗೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿದೆ. ಯು ವಾಂಟ್ ಟು ಟಾಕ್? ಬಾಯ್. ಈ ಹಾಡು ಬರೆದಾಗ ಅವನಿದ್ದ. ಈ ಪರ್ವ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ಸುನಿಲ್ ಕುಮಾರ್ ದೇಸಾಯಿ ಅವರು ಬಂದಾಗ ಇದಕ್ಕೆ ಹಾಡು ಇರಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಹಾಡು ಇರಲಿಲ್ಲ. ಇದನ್ನು ಹಾಡು ಮಾಡಬೇಕು ಅಂತ ಗುರುಗಳು ಇಟ್ಕೊಂಡು ಆ ಸನ್ನಿವೇಶಕ್ಕೆ ಹಾಡು ಮಾಡೋಣ ಹಿಡಿದ್ರು. ಯು ಡೋಂಟ್ ಬಿಲೀವ್ ಸರ್, 3/4 ಗಂಟೆ ಅಥವಾ 1 ಅವರಲ್ಲಿ ಈ ಹಾಡು ಮುಗಿಸ್ಕೊಟ್ಬಿಟ್ರು. ಆ್ಯಂಡ್ ಅದು ಹೆಂಗೆ ಬರ್ತಿದ್ದೋ ಗೊತ್ತಿಲ್ಲ. ನಾನು ಸುಮ್ಮನೆ ಬರ್ಕೊಂಡು ಹೋಗ್ತಾ ಇದ್ದೆ, ಗಾವನ್ ರೀ1 ರೀ2 ಸಾವನ್ ಅಂತ. ಬಿಕಾಸ್ ಹಿ ವಿಲ್ ನಾಟ್ ರೈಟ್ ಲಿರಿಕ್ಸ್. ಫಸ್ಟು ತತ್ಕಾರಗಳು ಹೇಳ್ಬಿಡ್ತಾರೆ. ಬರ್ಕೊಂಡೇನೋ ಅಂದ್ರೆ ಸ್ವರ ಬರಿ ಪಗರಿಗ ಸರಿ ನಿ ಸರಿ ನೋ ಪಗರಿ ಗರಿ ಗರಿಗ ಸರಿ ಸರಿ ನಿ ಸರಿ ಸರಿ ಮರಿ 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 ಸನಿ ಧನಿ ಪ ಸಾಧನೆ ಹಂಗೆ ಹಾಡಿ ಇದು ಬರ್ಕೋಬೇಕೆ ಕೈ ನಡ್ಕ. ಆ್ಯಂಡ್ ಯು ಡೋಂಟ್ ಬಿಲೀವ್ ಬಟ್ ಸ್ಟಿಲ್ ಅವ್ರೊಂದ್ಸರಿ ಹಿಂಗೆ ಬೆನ್ಮೇಲೆ ಹಿಂಗೆ ಕೈ ಹಿಂಗೆ ಹೊಡಿತಾರೆ, ಹಿಂಗೆ ಅದು ಬಲ ಬರುತ್ತೆ. ಸೊ ಟಕ 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 ಬರ್ಕೊಂಡು ಅವ್ರಿಗೆ ಒಪ್ಪಿಸ್ಬಿಡ್ತಾ ಇದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಜರ್ನಿ. ಆ್ಯಂಡ್ ಗುರುಗಳೇ, ಈ ಒಂದು ಚರಿತ್ರೆ ಸೃಷ್ಟಿ ಮಾಡುವಂಥ ಚಿತ್ರಗಳಿಗೆ ನೀವು ಸಂಯೋಜನೆ ಮಾಡೋದಕ್ಕೆ ನಾನೊಬ್ಬ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ನಲ್ಲ, ಅದು ನನ್ನ ಪಾಠ. ದೊಡ್ಡ ಪಾಠ ಕಲಿಸ್ಕೊಟ್ಟಿದ್ದೀರಾ, ಆ ಸ್ಪೀಡ್ ಕಲಿಸ್ಕೊಟ್ಟಿದ್ದೀರಾ. ಇದೆಲ್ಲ ಚಿರಸ್ಮರಣೀಯ. ಗುರುದಕ್ಷಿಣೆ ಕೊಡು. ನೀವೇನು ಕೇಳ್ತೀರ, ನಾನು ಹೇಗೆ ಅಲ್ಲಿರೋನ ಮೇಲೆತ್ತಿನೋ ಹಾಗೆ ನಿನ್ನ ಪಕ್ಕದಲ್ಲಿರೋನ ಮೇಲೆತ್ತಾ ಇರ್ಬೋದು. ನಿಮ್ಮ ಮಾತು ಆಯ್ತು. ಭಾಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.